ಒಂದು ಚೋಟ ಕ್ವಶನ್ ಕೇಳಿಸ್ತಾನಪ್ಪ ನನ್ನ ಧ್ವನಿ. ಒಂದು ಚೋಟ ಕ್ವಶನ್ನು. ದೇವರು 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 ಅಂತ ನಮ್ಮ ಹಿಂದೂಗಳೆಲ್ಲನ 33 ಕೋಟಿ ದೇವತೆಗಳನ್ನ ಪೂಜೆ ಮಾಡ್ತಿದ್ದೀವಿ. ಆದರೆ ಬ್ರಿಟಿಷರ ಕಾಲದಾಗೆ 200 ವರ್ಷ ಬೋಳಿ ಮಕ್ಕಳು ನಮ್ಮನ್ನೆಲ್ಲ ಹೈ ಅನ್ಸ್ಕೊಂಡು ತಿಂದು ನಮ್ಮ ಹೆಣ್ಮಕ್ಳನ್ನೆಲ್ಲ ಅವಮಾನ ಮಾಡಿ ತಂದೆ ತಾಯಿ ಎದುರಿಗೇನೆ ನಮ್ಮ ಹೆಣ್ಮಕ್ಳನ್ನ ರೇಪ್ ಮಾಡಿ ಇಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಸತ್ರು ಸ್ವಾತಂತ್ರ್ಯಕ್ಕೋಸ್ಕರನ. ಅವತ್ತು ಯಾವ ದೇವರು ಬರಲಿಲ್ವೇ? ಅವತ್ತಿನ ಕಾಲದಾಗೆ ಋಷಿಮುನಿಗಳಿದ್ರು, ಪವಾಡ ಪುರುಷರಿದ್ರು, ಆ ಗೋರಿಗಳು ಮಾಟ ಮಂತ್ರ ಮಾಡೋರು ಇವರೆಲ್ಲ ಇದ್ರು. ಅವತ್ತು ಯಾರು ಸುಟ್ಟಾಕ್ಲಿಲ್ವೇ? ನಿಂತು ನಿಲಿಗೆನೆ ಮಂತ್ರದಾಗೆ ಸುಟ್ಟಾಕ್ತೀವೆಂಬ ಅಂತ ಅವಾಗ ಇವರಿದ್ದ ತಪಸ್ವಿಗಳಿದ್ರು. ಅವತ್ತು ಯಾರು ಸುಟ್ಟಾಕ್ಲಿಲ್ವೇ? ಯಾವ ದೇವರು ಬರಲಿಲ್ವೇ? ಅವತ್ತು 200 ವರ್ಷ ಅವ್ರು ಆಡಿರೋದು ಕೇಳಿದ್ರೆ ಪಾಪದ ಕೊಡ ತುಂಬಿರಲಿಲ್ಲ, ಅವ್ರದ್ದು ಅದಕ್ಕೆ ಹಂಗೆ ಮಾಡಿರೋ ಅಂತ ಹೇಳ್ತಾರೆ. ಬಟ್ ಪಾಪದ ಕೊಡ ತುಂಬಕ್ಕೆ ಏನು 5 ವರ್ಷನೇ, 10 ವರ್ಷನೇ, ಬೇಡ 50 ವರ್ಷನೇ. ಒಬ್ಬ ಮನುಷ್ಯನ ಆಯಸ್ ಇರೋದೇ ನಮ್ಮ 100 ವರ್ಷ. 200 ವರ್ಷ ಆಳಿರೋ ಪಾಪದ ಕೊಡ ತುಂಬಲಿಲ್ವೇ ಅವ್ರದ್ದು? ಯಾವ ದೇವರು ಬರಲಿಲ್ವೇ? 33 ಕೋಟಿ ದೇವತೆಗಳು, ಕೋಟಿ ಅಂತ ದೇವತೆಗಳಿದ್ರು. ಒಬ್ಬೊಬ್ಬ ದೇವತೆಗಳು ಒಬ್ಬೊಬ್ಬರನ್ನ ಸೇವೆ ಮಾಡಿದ್ರು 33 ಕೋಟಿ ಜನ ಉಳ್ಕೊಂಡ್ರ ಅವತ್ತಿನ ದಿವಸದಾಗಿ. ನಾವು ನೋಡ್ರಿ ದೇವರು 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 ಅಂತೇಳಿ ಪೂಜೆ ಮಾಡಿದ್ದೆ, ಅರ್ಕೆ ಓದ್ತಿದ್ದೆ. ಯಾ ದೇವರು ಇಲ್ಲ ಕಣಪ್ಪ. ಕಾಯಕವೇ ಕೈಲಾಸ. ಇರೋದೇ 3 ಪಂಚಭೂತಗಳು, ಇದು ಕಣ್ಣಿಗೆ ಕಾಣವು: ನೀರು, ಗಾಳಿ, ಭೂಮಿ, ಪೃಥ್ವಿ ಅಂತ ಏನೋ ಹೇಳ್ತಾರಲ್ಲ. ಅವು ನಮ್ಮ ದೇಹದಾಗೂ ಇದ್ದಾವೆ, ನಮ್ಮ ದೇಶದಾಗೂ ಇದ್ದಾವೆ. ಮಿಕ್ಕಿದ ದೇವತೆಗಳೆಲ್ಲೋದ್ರು? ಅವತ್ತಿನ ದಿವಸ ಯಾರು ಕಾಪಾಡಲಿಲ್ವಲ್ಲ. ಸಾವಿರಾರು ಜನ ಪ್ರಾಣ ತೆತ್ತರು. ಪುಣ್ಯಾತ್ಮ ಯಾರೋ ಮಹಾತ್ಮ ಅಂತ ಬಂದರು. ಮಹಾತ್ಮ ಬಂದಿದ್ದು ಹುಟ್ಟಿದ್ದು ಯಾವಾಗ? ಮಹಾತ್ಮ 904ರಾಗ ಏನೋ ಹುಟ್ಟಿದ್ದು. ಅದಕ್ಕಿಂತ ಮುಂಚೆ ಸತ್ತವರು ಹುತಾತ್ಮರು ಅವರು. ಇವ್ರು ಮಹಾತ್ಮ ಆಗ್ಬಿಟ್ಟ ಪುಣ್ಯಾತ್ಮ. ಅದಕ್ಕೋಸ್ಕರ ಸತ್ತು ಎಷ್ಟೋ ಜನ ಹೆಣ್ಮಕ್ಳು ಪ್ರಾಣನ ಕಳ್ಕೊಂಡ್ರು, ಅವಮಾನ ಮಾಡಿಸ್ಕೊಂಡ್ರು, ರೇಪ್ ಆದ್ರು. ಅವತ್ತಿನ ಕಾಲಾಗ ಅಷ್ಟೊಂದು ಜನ ಅಘೋರಿಗಳು ಎಲ್ಲ ಇದ್ರು, ಎಲ್ಲ ದೇವತೆಗಳು ಇದ್ರು. ಯಾರು ಕಾಪಾಡಲಿಲ್ವಲ್ಲಪ್ಪ ನಮ್ಮ ದೇಶನ. ನಮ್ಮ ಹಿಂದೂ ಧರ್ಮದಲ್ಲಿ ನಂಬರ್ ಒನ್ನು ನಮ್ಮ ಹಿಂದೂ ಧರ್ಮನೇ. ಅವತ್ತಿನ ಕಾಲದಾಗ ಅವ್ರಿಗೆ ಇಂಗ್ಲೆಂಡ್ನವ್ರು ಯಾವ್ದು ದೇವ್ರ ಪೂಜೆ ಮಾಡಿದ್ರು? ಯೇಸು ಕ್ರಿಸ್ತನ್ ಮಾಡಾರಲ್ವೇ? ಯೇಸು ಕ್ರಿಸ್ತ ಅವ ಶಾಂತಿ ದೂತ ಅಂತಾರೆ. ಅವನಾದ್ರು ಬೋಳಿ ಮಕ್ಳಿಗೆ ಹೇಳ್ಬಾಯ್ತಲ್ಲ, ಬೋಳಿ ಮಕ್ಳ ನೀವು ಮಾಡೋದು ಸರಿ ಇಲ್ಲ ಕಣ್ರು, ನನ್ನ ಮಕ್ಳು ಅವ್ರ ದೇಶ ಜಾಸ್ತಿ ಇದು ಸಂಪದ್ಭರಿತವಾಗಿದೆ ಅಂದರು. ನನ್ನ ಮಕ್ಕಳು 3 ಕಟ್ಲೆ ಒತ್ಕೊಂಡೋದ್ರು, ನಮ್ಮ ಅಡಿಗೆನಾಗ ತುಂಬ್ಕೊಂಡೋದ್ರು. ಅವತ್ತು ಯಾವ ದೇವರು ಕಾಪಾಡಲಿಲ್ವಲ್ಲ ನಮ್ಮ ದೇಶನ. ಎಷ್ಟು ಬಂಗಾರ ಇತ್ತು, ಎಷ್ಟು ಮುತ್ತು ರತ್ನಗಳಿದ್ವು. ಸೇರ್ನಾಗ ಅಳಿಯಾರಂತಲ್ಲ ವಿಜಯನಗರದಾಗೆ. ಅವತ್ತಿನ ದಿವಸ ಯಾರಿದ್ರಪ್ಪ? ಎಲ್ಲ ಒತ್ಕೊಂಡೋದ್ರಪ್ಪ. ಮತ್ತೀಗ ಇದೇ ಕಳ್ರು ಅಂತ ಹೋದ್ರೆ ಇವತ್ತು ಅದೈತೆ ಇದೈತೆ, ಕಾವಲಿಗೈತೆ, ಅವೈತೆ, ಕ್ವಾಣ ಐತೆ ಅಂತಾರೆ. ಆ ನಿಧಿಗೆ ಯಾರು ಇರ್ಲಿಲ್ವ ಅವತ್ತು? 33 ಕೋಟಿ ದೇವತೆಗಳು ಇರ್ಲಿಲ್ವ ಅವತ್ತಿನ ದಿವಸದಾಗೆ? ದೇವರು ಅಂತೀವಿ.